ಕೊಡ್ಬೇಕು. ನಮ್ಮ ಮತದಾರರು ಒಂದೊಂದು ಸಾರಿ ಹ್ಯಾಂಗ್ ಬೇಕಾದ್ರೂ ಆಗ್ಬಿಡ್ತಾರೆ, ಆಗ್ಬಾರ್ದು. ಅದು ಆದಾಗನೇ ಇಂಥ ಪರಿಸ್ಥಿತಿಗಳು ಬರ್ತಕ್ಕಂಥದ್ದು. ದಯಮಾಡಿ ನೀವೆಲ್ಲ ತಿಳ್ಕೋಬೇಕು. ಮತದಾರರು ಮೊದಲು ಯಾರಿಗೆ ಮತ ಹಾಕ್ಬೇಕು, ಯಾರಿಗೆ ಬಿಡಬೇಕು ಅಂತ. ಬಿಜೆಪಿ ಅವರು ಒಳ್ಳೆ ಕೆಲಸ ಮಾಡಿದರು. SC ST ನೋಡಿ ಎಷ್ಟು ಪರ್ಸೆಂಟೇಜ್ ಕೊಟ್ರೆ, ಆದ್ರೆ ನಮ್ಮ SC ST ಏನಾದ್ರು ತಿಳ್ಕೊಂಡಿದ್ದಾರೆ? ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ನಮ್ಮರು ನಮಗೆಲ್ಲ ಇಷ್ಟಿದ್ದು ಇಷ್ಟು ಏರಿಕೆ ಆಯ್ತಲ್ಲ, ನಮ್ಮ ಮಕ್ಕಳಿಗೆ ಅನುಕೂಲ ಆಯ್ತಲ್ಲ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಮಾಡಿದ್ರು. ಯಾವ್ದು ಇಲ್ಲ ನೋಡಿ, ಈಗ ಗೃಹಲಕ್ಷ್ಮಿ ಕೊಟ್ಟಿಲ್ಲ ಅಲ್ಲಪ್ಪ, ಅದೇನ ಪೆನ್ಷನ್ ಕೊಡ್ತಾರಲ್ಲ 60-65 ವರ್ಷ ದಾಟಿದವರಿಗೆ, ಅವ್ರ ಪಾಪ ಹಳ್ಳಿಗಳಿಗೆ ಅಳ್ತಾ ಇದ್ದಾರೆ. ಅವ್ರಿಗೆ ಆಸ್ಪತ್ರೆಗೆ ಅಥವಾ ಇನ್ನೊಂದಕ್ಕೂ ಏನಾದ್ರು ತೋರಿಸ್ಕೋಬೇಕು, ದುಡ್ಡಿಲ್ಲ. ಅಂತ ಪರಿಸ್ಥಿತಿ ತಂದಿಟ್ಕೊಂಡಿದ್ರಲ್ರಿ ನಿಮ್ ಸರ್ಕಾರನ. ನಾಚಿಕೆ ಆಗ್ಬೇಕಲ್ರಿ. ಏನ್ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ರಾಜ್ಯದಲ್ಲಿ? ನೀವು ಎಲ್ಲ ಡೆವಲಪ್ಮೆಂಟ್ಸ್ ಮಾಡಿಲ್ಲ. SC ಗೂ ಮಾಡಿಲ್ಲ, ST ಗೂ ಮಾಡಿಲ್ಲ, ಜನರಲ್ಗೂ ಮಾಡಿಲ್ಲ. ನೀವು ಯಾರು ನಿಮ್ಗೇನಪ್ಪ ಅಂದ್ರೆ ಅಧಿಕಾರ ಬೇಕು. ಅಧಿಕಾರ ಬಿಟ್ರೆ ಆಗೋಯ್ತು. ಎಲ್ಲ ಜನಾಂಗ ಏನನ್ನ ಆಗ್ಲಿ ಅಂತಕ್ಕಂಥದ್ದು ಭಾಷೆಗಳು ಮಾತ್ರ ದೊಡ್ಡ ದೊಡ್ಡದಾಗಿ ಮಾತಾಡ್ತೀರಿ. ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ. ಏನ್ ಮಾಡಿದ್ದೀರಿ ನೀವು ರಾಜ್ಯದಲ್ಲಿ?